ನನ್ನ ದ್ವೇಷಿಗಳಿಗೂ ಸಹ ನಾನು ಅನ್ಯಾಯ ಮಾಡೋಕ್ಕೆ ಹೋಗೋದಿಲ್ಲ. ಯಾರಿಗೂ ನನಗೂ ಆ ನಂಬರ್ ಪ್ಲೇಟ್ಗೂ ನನಗೂ ಸಂಬಂಧ ಇಲ್ಲ. ಸೋದಾಗಲೂ ಒಂದೇ ಥರ ಇರಬೇಕು, ಗೆದ್ದಾಗಲೂ ಒಂದೇ ಥರ ಇರಬೇಕು ಸರ್. ನಮ್ಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ರೆ ಗೌರವದಿಂದ ನೋಡ್ಕೊಳ್ತಾ ಇಲ್ಲ ಒಂದು ಕಡೆ. ನಾನಾಗಿ ನಾನು ಮಾತಾಡ್ತಾ ಇಲ್ಲ ಸರ್. ನಾನಾಗಿ ನಾನು ಮಂಜಣ್ಣವ್ರ ಬಗ್ಗೆ ನಾನು ಯಾವತ್ತೂ ಎಲ್ಲೂ ನಾನು ಮಾತಾಡಿಲ್ಲ, ಏಕವಚನದಲ್ಲಿ ಮಾತಾಡಿಲ್ಲ, ಇರಲಿಲ್ಲ. ಅದು ಯಾವ ಕೇಳ್ತಾ ಇದ್ರು ನನಗೆ ಗೊತ್ತಿಲ್ಲ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನೆ ಬಳಿ ಪತ್ತೆಯಾದಂತಹ ಕಾರಿನ ನಂಬರ್ ಪ್ಲೇಟ್ ಬದಲಾವಣೆಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ. ಪೊಲೀಸ್ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಲಿದೆ ಅಂತ ಪೂಜಾರಿಪಾಳ್ಯ ಕೃಷ್ಣಮೂರ್ತಿ ಹೇಳಿದರು. ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಆಯೋಜನೆ ಮಾಡಿದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಶಾಸಕ ಎ ಮಂಜುನಾಥ್ ರವರು ನಾನು ಕೇಳದೆ ಇದ್ದರೂ ಸಹ 2023ರ ಚುನಾವಣೆಯ ಪ್ರಚಾರಕ್ಕಾಗಿ KA42P6606 ಸಂಖ್ಯೆಯ ಫಾರ್ಚುನರ್ ಕಾರನ್ನು ನನಗೆ ನೀಡಿದ್ರು. ಚುನಾವಣೆ ಮುಗಿದು 4 ತಿಂಗಳ ಕಾಲ ನನ್ನ ಬಳಿಯೇ ಇತ್ತು. ಎ ಮಂಜುನಾಥ್ ರವರು 2021ರಲ್ಲಿ ಶಾಸಕರಾಗಿದ್ದಂಥ ಸಮಯದಲ್ಲಿ ತುರ್ತಾಗಿ ಹಣದ ಅವಶ್ಯಕತೆ ಇದ್ದಾಗ ನನ್ನ ಸ್ನೇಹಿತರಾದ ಮಧು ಎಂಬುವರಿಂದ 20 ಲಕ್ಷ ರೂಪಾಯಿ ಹಣವನ್ನು ಪಡೆದಿದ್ರು. 2023 ಸೆಪ್ಟೆಂಬರ್ ತಿಂಗಳಲ್ಲಿ ಮಧು ಮತ್ತು ನಾನು ಹಣವನ್ನು ಕೇಳಲು ಭೇಟಿ ಮಾಡಿದಾಗ ಹಣಕಾಸಿನ ವಿಚಾರವಾಗಿ ಚರ್ಚಿಸುವಂತ ವೇಳೆ ಮಾಜಿ ಶಾಸಕರು ಸಾಲ ಮರುಪಾವತಿಗಾಗಿ ಮತ್ತಷ್ಟು ಸಮಯವನ್ನು ಕೇಳಿದ್ರು. ಇದಕ್ಕೆ ಒಪ್ಪದ ಮಧು ನನ್ನ ಬಳಿ ಇದ್ದಂಥ ಕಾರನ್ನು ತನಗೆ ಮಾರುವಂತೆ ಕೇಳಿದಾಗ ಮಂಜುನಾಥ್ ರವರು ಅದು ನನ್ನ ಲಕ್ಕಿ ನಂಬರ್ ಕಾರು, ಅದನ್ನು ಮಾರುವುದಿಲ್ಲ, ಬೇಕಿದ್ರೆ ನಿಮ್ಮ ಬಳಿ ಇಟ್ಕೊಳ್ಳುವಂತೆ ತಿಳಿಸಿದ್ರು. ಅದರಂತೆ ನನಗೆ ನೀಡಿದಂಥ KA42P6606 ಸಂಖ್ಯೆಯ ಫಾರ್ಚುನರ್ ಕಾರನ್ನು ಮಧು ಅವರಿಗೆ ನೀಡಲಾಗಿತ್ತು. ಎ ಮಂಜುನಾಥ್ ರವರ ಹೆಸರಿನಲ್ಲಿರುವಂತಹ ಕಾರಿಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸದ ಬಳಿ ಪತ್ತೆಯಾದ ನಕಲಿ ನಂಬರ್ ಪ್ಲೇಟು ಅಳವಡಿಸಿರುವಂತಹ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಅಂತ ಸ್ಪಷ್ಟನೆ ನೀಡುತ್ತೇನೆ ಅಂತ ತಿಳಿಸಿದರು. ನನ್ನ ತಂದೆ ಸಂಸ್ಕೃತಿಯನ್ನ ಕಲಿಸಿದ್ದಾರೆ. ಮಾಜಿ ಶಾಸಕರನ್ನ ತೇಜೋವಧೆ ಮಾಡಲು ಈ ರೀತಿಯ ನಂಬರ್ ಪ್ಲೇಟ್ ಬದಲಾವಣೆ ಮಾಡುವ ಅವಶ್ಯಕತೆ ನನಗೆ ಇಲ್ಲ. ಅದಕ್ಕೆಂದೇ ಹಲವಾರು ದಾಖಲೆಗಳನ್ನು ನನ್ನ ಬಳಿ ಇದೆ. ಮಾಜಿ ಶಾಸಕ ಎ ಮಂಜುನಾಥ್ ರವರ ಹೆಸರಿಗೆ ಯಾವುದೇ ತೇಜೋವಧೆ ಮಾಡುವ ಅಥವಾ ಮಸಿ ಬಳಿಯುವ ಕೆಲಸವನ್ನ ನಾನು ಮಾಡಿಲ್ಲ. ನಿಯತ್ತಿಂದ ಚುನಾವಣೆಯನ್ನ ಮಾಡಿದ್ದೇನೆ. ನಾನು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಗುರುತಿಸಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ. ದಯಮಾಡಿ ನನ್ನ ಪಾಡಿಗೆ ಬಿಡಿ ಅಂತ ಮಾಜಿ ಶಾಸಕರ ಆರೋಪಕ್ಕೆ ಸ್ಪಷ್ಟನೆಯನ್ನ ನೀಡಿದ್ರು. ನನ್ನ ಮೇಲೆ ಯಾವುದೇ ಮೊಕದ್ದಮೆ ದಾಖಲಾಗಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯ ಬಳಿ ಇದ್ದಂಥ ನಕಲಿ ನಂಬರ್ ಪ್ಲೇಟ್ ಕಾರಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದಾಶಿವನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ನನಗೆ ಕರೆ ಮಾಡಿ ಕಾರಿನ ವಿಚಾರವಾಗಿ ವಿವರಣೆಯನ್ನ ಪಡೆದುಕೊಂಡಿದ್ದಾರೆ ವಿನಃ ನನ್ನ ಮೇಲೆ ಯಾವುದೇ ಮೊಕದ್ದಮೆಯನ್ನ ದಾಖಲಿಸಿಲ್ಲ. ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಾರಿನ ನಂಬರ್ ಪ್ಲೇಟ್ನ ಬದಲಾವಣೆಗೂ ನನಗೂ ಯಾವುದೇ ಸಂಬಂಧವಿಲ್ಲ.